ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ನಮ್ಮ ರಾಣಿಗೆ ಅಂದರೆ ನನ್ನ ಮಗಳಿಗೆ 8 ಮಂತ್ ಕಂಪ್ಲೀಟ್ ಆಗಿತ್ತು. ಸೊ ನಾನು ಅದು ಫೋಟೋಶೂಟ್ ಮಾಡಿರಲಿಲ್ಲ. ಒಂದು 15 ಡೇಸ್ ಆಗೋಗಿದೆ 8 ಮಂತ್ ಕಂಪ್ಲೀಟ್ ಆಗಿ. ಸ್ವಲ್ಪ ಬ್ಯುಸಿ ಇದ್ದೆ ಪರ್ಸ್ನಲಿ, ಹಾಗಾಗಿ ನಾನು ಯಾವುದೇ ರೀತಿ ಫೋಟೋಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಸೊ ಅಷ್ಟು ಬೇಜಾರಾಗೋಗಿದೆ. ಬಟ್ ಪಾಪು ವಿಷಯದಲ್ಲಿ ಆ ಥರ ಎಲ್ಲ ಮಾಡಬಾರ್ದು, ಯಾವುದಾದ್ರೂ ಒಂದು ಟ್ರೈ ಮಾಡೋಣ ಅಂತೇಳಿ ಸೈಕಲ್ ಥೀಮ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಮೊದಲನೇದಾಗೆ ನಾನು ಕ್ಲಾತ್ನ ಯೂಸ್ ಮಾಡಿ ಮಾಡಿಕೊಂಡೆ, ಬಟ್ ಅದು ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸರಿ ಓಕೆ, ಇದು ಬಂದು ಬಿಸ್ಕೆಟ್ ಬಾಕ್ಸ್ ಅದು ಡೆಲಿವರಿ ಕೊಟ್ಟಿದ್ರು. ಸೊ ಅದನ್ನೆಲ್ಲ ನಾನು ಈ ರೀತಿ ಸೈಕಲ್ ಶೇಪ್ ಬರೋ ರೀತಿ ನಾನು ಎಲ್ಲ ಪ್ರತಿಯೊಂದನ್ನು ಕಟ್ ಮಾಡಿ ಅದಕ್ಕೆ ನಾನು ಪಿಂಕ್ ಸೈಕಲ್ ಮಾಡೋಣ ಅಂತೇಳಿ ಪಿಂಕ್ ಕಲರ್ ಶೀಟ್ ತಂದು ಅದಕ್ಕೆಲ್ಲ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಹೇಗೆ ಬರುತ್ತೋ ಔಟ್ಪುಟ್ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ನೀವು ಕೊನೆಯವರೆಗೂ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಸಿಂಪಲ್ ಆಗಿ ನಾವು ಮಾಡ್ಬೋದು. ಸೊ ನಾನು ನೋಡಿರೋ ಪ್ರಕಾರ ಈ ಥರ ಯಾರು ಟ್ರೈ ಮಾಡಿರಲ್ಲ, ಬಟ್ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ನನ್ನ ಒಂದು ತಮ್ಲೈನ್ ನೋಡಿರ್ತೀರಾ. ಸೊ ಪಾಪುಗೆ 8.5 ಮಂತ್ ಆಗ್ತಾ ಬಂದಿದೆ. ಸೊ ಇನ್ನಾದರೂ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇಷ್ಟು ದಿನ ಪಾಪುಗೆ ಫೀಡ್ ಮಾಡ್ತಿದ್ನಲ್ಲ, ಸೊ ನಾವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ಸ್ವಲ್ಪ 8 ಮಂತ್ ಇಲ್ಲ 9 ಮಂತ್ ಕಂಪ್ಲೀಟ್ ಆಗಲಿ, ಆಮೇಲೆ ನಾವು ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಸೊ ನಾನಿಲ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಯಾವಾಗ ಅಂದರೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಚಾಲೆಂಜ್ ತೊಗೊತೀನಿ. ಯಾಕಂದರೆ ಹಬ್ಬದಲ್ಲಿ ಸ್ವಲ್ಪ ಭರ್ಜರಿಯಾಗಿ ಊಟ ಮಾಡ್ಕೊಂಬಿಡೋಣ. ವೆಯ್ಟ್ ಲಾಸಲ್ಲೆಲ್ಲ ಆ ಥರ ಎಲ್ಲ ಹೈಲಿ ಫುಡ್ಡೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ನಾನು ಪ್ರತಿಯೊಂದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಬಂದು ಇಲ್ಲಿ 30 ಡೇಸ್ ತೊಗೊತೀನಿ. ಫಸ್ಟು 30 ಡೇಸ್ ಚಾಲೆಂಜ್ ತೊಗೊತೀನಿ. ಸೊ 30 ಡೇಸ್ಗೆ ನಾನು ಎಷ್ಟು ಸಣ್ಣ ಆಗ್ತೀನಿ ಅಂತ ನಾನು ನಿಮಗೆ ಲೈವಲ್ಲೇ ನಾನು ತೋರಿಸ್ತೀನಿ. ಸೊ ನಾನು ಮುಂಚೆ ಹೇಗೆ ಮಾಡ್ತಿದ್ದೆ ವೆಯ್ಟ್ ಲಾಸ್ ಅಂದರೆ ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ ಆಗಲಿ, ಫ್ಯಾಟು ಇದೆಲ್ಲ ನಾನು ಏನೂ ಕ್ಯಾಲ್ಕುಲೇಟ್ ಮಾಡ್ತಾ ಇರಲಿಲ್ಲ. ಸೊ ಮನೆ ಫ್ರೂಟ್ಸ್ ತಿನ್ನೋದು ಇಲ್ಲ ವೆಜಿಟೇಬಲ್ಸ್ ತೊಗೊಳೋದು. ಸೊ ಈ ಥರ ಅಂದರೆ ನಾನು ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಆ ಥರ ಮಾಡ್ತಿಲ್ಲ. ನಮ್ಮ ಒಂದು ಬಾಡಿ ವೆಯ್ಟ್ಗೆ ನಾವು ಎಷ್ಟು ಕ್ಯಾಲೋರಿ ತೊಗೊಬೇಕು, ಎಷ್ಟು ಕ್ಯಾಲೋರಿಗೆ ಫಾರ್ ಎಕ್ಸಾಂಪಲ್ ಈಗ 1000 ಕ್ಯಾಲೋರಿಗೆ ನಾವು ಎಷ್ಟು ಕಾರ್ಬೋಹೈಡ್ರೇಟ್ ತೊಗೊಬೇಕಾಗುತ್ತೆ, ಮತ್ತು ನಾವು ಎಷ್ಟು ಪ್ರೋಟೀನ್ ತೊಗೊಬೇಕಾಗುತ್ತೆ, ಮತ್ತು ನಮ್ಮ ಫ್ಯಾಟು ಪ್ರತಿಯೊಂದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಯಾವುದೇ ರೀತಿ ಹೊರಗಡೆ ಊಟ ಅಂತೂ ಬರೀ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಈ ಥರ ನಾನು ಯಾವುದೇ ಕಾಸ್ಟ್ಲಿ ಡಯಟ್ ಮಾಡ್ತಾ ಇಲ್ಲ. ಸೊ ಮನೆಯಲ್ಲಿ ಇರುವಂಥ ಒಂದು ದವಸ ಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಅದರಲ್ಲಿರೋವಂಥ ಒಂದು ಪ್ರೋಟೀನ್ನ ತೊಗೊತೀನಿ. ಹಾಗೆ ರೈಸು ಅಷ್ಟೇ, ನಮಗೆ ರೈಸ್ ಬೇಕೇ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ, ಮತ್ತು ಕ್ಯಾಲೋರಿನೂ ನಮ್ಮ ಬಾಡಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ರೈಸು ನಾನು ಮಾಮೂಲಿ ತೊಗೊತೀನಿ. ನಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀನೋ ಅದೇ ರೀತಿಯೇ, ಬಟ್ ಅದು ಒಂದು ಲಿಮಿಟಲ್ಲಿ ನಾನು ತೊಗೊತೀನಿ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ನನ್ನ ಫಾಲೋ ಮಾಡಿ. ಸೊ ನನ್ನ ಜೊತೆ ಯಾರ್ಯಾರು ಚಾಲೆಂಜ್ ತೊಗೊಳಕ್ಕೆ ರೆಡಿ ಇದ್ದೀರಾ ಸೊ ಕಮೆಂಟ್ ಮಾಡಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಾವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಣ. ಯಾವುದೇ ರೀತಿ ಬಡ್ಜೆಟ್ ಅಂತೂ ಇಲ್ಲ. ಸೊ ಎಲ್ಲರ ಕೈಲೂ ಬರೀ ವೆಜಿಟೇಬಲ್ ಸಲಾಡ್ ತೊಗೊಳೋದಾಗಲಿ, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದು ಬರೀ ಡ್ರೈ ಫ್ರೂಟ್ಸ್ನ ತೊಗೊಳೋದಾಗಲಿ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಯಾಕೆ ನನಗೂ ಸಹ ಸಾಧ್ಯ ಆಗೋದಿಲ್ಲ. ಸೊ ಫೈನಾನ್ಷಿಯಲಿ ಎಲ್ಲರೂ ಚೆನ್ನಾಗಿರೋದಿಲ್ಲ. ಕೆಲವರು ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ, ಅವರು ಡಯಟಿಷನ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಒಂದು ಫೀಸ್ ಅಂತ ಪೇ ಮಾಡಿ ವೆಯ್ಟ್ ಲಾಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಯಾವುದೇ ರೀತಿ ಡಯಟಿಷನ್ನ ನಾನು ಕನ್ಸಲ್ಟ್ ಮಾಡಿಲ್ಲ. ನಾನು ಒಂದು ಗೂಗಲಲ್ಲಿ ಎಲ್ಲ ಪ್ರತಿಯೊಂದನ್ನು ಸರ್ಚ್ ಮಾಡಿ ನಾನು ಏನು ಫುಡ್ ತೊಗೊತೀನೋ ಆ ಫುಡ್ಡಲ್ಲಿ ಎಷ್ಟು ಕ್ಯಾಲೋರಿ ಇದೆ ಏನಿದೆ ಅಂತ ಹೇಳಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ತೊಗೊತೀನಿ. ಸೊ ಫೈನಲಿ ಔಟ್ಪುಟ್ ಈ ಥರ ಬಂದಿದೆ ನೋಡಿ.
ಸೇಮ್ ಸೈಕಲ್ ತರ ಕಾಣಿಸ್ತಿದೆ. ನನಗಂತೂ ತುಂಬಾನೇ ಖುಷಿ ಆಯ್ತು. 3 days ನಾನು ಕಷ್ಟಪಟ್ಟೆ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ. ಫ್ರೀ ಇದ್ದಾಗ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಒಂದು 3 days ವರೆಗೂ ನಾನು ಕಷ್ಟಪಟ್ಟಿದ್ದೀನಿ. ಯಾಕಂದ್ರೆ ಪಾಪುನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ನಾನು ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾನು ಯಾವಾಗ ನಾನು ಫ್ರೀ ಸಿಗುತ್ತೋ ಅವಾಗ ನಾನು ಇದನ್ನೆಲ್ಲ ಕಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ ಫೈನಲಿ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಯಾರಿಗೆಲ್ಲ ಈ ಪುಟ್ಟ ಸೈಕಲ್ ಇಷ್ಟ ಆಯ್ತು ದಯವಿಟ್ಟು ಶೇರ್ ಮಾಡಿ. ಇಷ್ಟೆಲ್ಲ ರೆಡಿ ಮಾಡಿದ್ಮೇಲೆ ನಮ್ಮ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ಸೊ ಓಕೆ, ಅವಳು ನಿದ್ದೆ ಮಾಡಿದ್ಮೇಲೆ ನಾವು ಫೋಟೋ ತೆಗಿಯೋಣ ಅಂತ ಹೇಳಿ ಅವಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡ್ ಬಂದು ಸ್ವಲ್ಪ ಸ್ಮೈಲಿ ಫೇಸ್ ಬರ್ಲಿ ಅಂತ ಟ್ರೈ ಮಾಡಿದೆ. ಸೊ ಫೈನಲಿ ಈ ತರ ಒಂದು ಪೋಸ್ ಕೊಟ್ಲು. ಅದಾದ್ಮೇಲೆ ಮಲ್ಕೊಂಡಾಗ ಒಂದು ಪೋಸ್ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ನಮ್ಮ ಪಾಪು ಇಷ್ಟ ಆಯ್ತು ಲೈಕ್ ಮಾಡಿ. ಬಟ್ ತುಂಬಾ ಫೋಟೋಸ್ ಹಿಡಿಯಕ್ಕಾಗಿಲ್ಲ, ತುಂಬಾ ಇರಿಟೇಟ್ ಆಗ್ತಿದ್ಲು ಆ ಡ್ರೆಸ್ ಅಲ್ಲಿ. ಸೊ ಓಕೆ, ಒಂದು ವಿಡಿಯೋ ಆದ್ರೂ ಮಾಡೋಣ ಅಂತೇಳಿ ನಾನು ಡ್ರೆಸ್ ಚೇಂಜ್ ಮಾಡಿ ಈ ತರ ವಿಡಿಯೋ ಮಾಡಿದೆ. ಬಟ್ ಅವಳು ಆಗ್ತಾ ಇರ್ಲಿಲ್ಲ, ಅವ್ಳಿಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಸೊ ಯಾರಿಗೆಲ್ಲ ಈ ಸೈಕಲ್ ಥೀಮ್ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.